ಬಾಯಲ್ಲಿ ಇದರಲ್ಲಿ ನಿನ್ನ ಕುತಂತ್ರವೇನಾದರೂ ಎಲ್ಲಿಯಾದ್ರೂ ಉಂಟೆ ಹೇಗಿರಬಾರದು. ಎಷ್ಟೇ ಆಗಲಿ ನೀನು ದೇವತಾ ಪಕ್ಷಪಾತ. ಅದು ಆಗ ಈಗಲ್ಲ. ಈ ನಾವ ಯಾರು ಪದವಿಯಲ್ಲಿರುತ್ತಾರೋ ಅವರ ಪಕ್ಷಪಾತ. ಅದೇ ಸರಿ, ಅದು ಬದುಕುವ ಲಕ್ಷಣ. ದೇವತೆಗಳೇ, ಇನ್ನು ಮುಂದೆ ವ್ಯಕ್ತಿ ಯಾರಾದಿಗಳ ಹರಿಭಾಗವನ್ನ ನಮಗೆ ಸೇರಲಿ. ಒಪ್ಪಿಕೊಳ್ಳಿ. ಈ ಕ್ಷಣದಿಂದ ನಮ್ಮ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಮ್ಮ ಆಜ್ಞೆಯನ್ನು ಶಿರಸ ವಹಿಸಬೇಕು. ಓಹೋ, ಆಗಬಹುದು. ನಿನಗೆಲ್ಲ ಹೇಳಿದ್ದು ಅವರಿಗೆ ನಿಮಗೆ ಎಲ್ಲಿ ಎಲ್ಲರೂ ಒಂದು ಬಾರಿ ಹಿರಿಯ ಬಿಡುತ್ತವೆ ಲೋಕೇಶ್ವರ ಎಂದು ಕೂಡಿ ಆಪತ್ಕಾಲದಲ್ಲಿ ಪಾಪವಿಲ್ಲ ಹೇಳಿ. ಹಿರಿಯ ಬಿಡುತ್ತವೆ ಲೋಕೇಶ್ವರ. ಇವರು ಸಾಧಾರಣವಲ್ಲ. ಇವರಿಂದ ನಮ್ಮ ವಂಶವೇ ಉದ್ಧಾರವಾಗುವುದೆಂದು ಹೇಳಿದ್ದಾರೆ ನಾರದರು. ಹೀಗಾಗಿ ಸೂರ್ಯ ಚಂದ್ರಗಳು ತನಕ ಸರಕು ಕೊಂಡಾಡುವಂತಹ ಮಹಾಪುರುಷನಾಗುತ್ತಾನೆ ಈ ಪ್ರಹ್ಲಾದ. ಎಷ್ಟೇ ಆಗಲಿ ನಮ್ಮ ಮಗನಲ್ಲವೇ, ತಂದೆ ಎಷ್ಟೇ ಮಗ. ತಂದೆಯ ಸ್ಥಾನದಲ್ಲಿರುವವರೆಲ್ಲ ಬಯಸುವುದೇ ಹಾಗೆ. ಜರುಗುವುದೆಲ್ಲ ಅವರವರ ಪೂರ್ವಕ ಪುಣ್ಯ ವಿಶೇಷ. ಆ ಗುರು ನಿಜವೇ. ನಿಮ್ಮ ಹಾಗೆ ನಾನಾಗಿದ್ದರೆ ಭೂಮಿ ದಿವ್ಯವಾಣಿ ಅಮೃತವಾಣಿ. ಇದೇನು ದೇವತೆಗಳೆಲ್ಲ ಇಲ್ಲಿ ಸೋತು ನಮಗೆ ಬಂದಿಗಳಾಗಿದ್ದಾರೆ. ಆಗಬೇಕಾದ್ದೆ. ಆದರೆ ಏನಾದರೆ ಏನಿಲ್ಲ. ಅಷ್ಟು ದಿಕ್ಪಾಲಕರನ್ನು ಸೆರೆ ಹಿಡಿದರೆ ಲೋಕದ ಗತಿ ನಾವಿಲ್ಲವೇ. ನೀವಿದ್ದ ಏನು ಪ್ರಯೋಜನ ರಾಘವೇಂದ್ರ? ಅಂದ್ರೆ ಕಾಲಕಾಲಕ್ಕೆ ಮಳೆ ಪಡಲು ಸಾಧ್ಯವೇ? ಗಾಳಿಯಂತೆ ಬೀಸಲು ಸಾಧ್ಯವೇ? ಅಗ್ನಿಯಂತೆ ದಹಿಸಲು ಸಾಧ್ಯವೇ? ನಿಜ ನಮಗೆ ಭಯವೇ ಇಲ್ಲವಲ್ಲ. ಈಗೇನು ಮಾಡಿದ್ದೀನಿ ಆದ್ರೆ ಹೇಗೂ ದಿಕ್ಪಾಲಕರು ದಿಕ್ಕೆಟ್ಟು ಶರಣಾಗತರಾಗಿದ್ದಾರೆ. ಸಾಕು, ಬಿಡುಗಡೆ ಮಾಡಿಬಿಡು. ನಿನ್ನ ಆಜ್ಞೆಯಂತೆ ಯಥಾಸ್ಥಾನದಲ್ಲೇ ಕೆಲಸ ಮಾಡಿ ಬಂದಿರು. ಅದು ಸರಿ. ಸೇನಾಪತಿ, ಅವರುಗಳನ್ನು ಹೊರಗೆ ಏನ್ ಅದೃಷ್ಟ ನಮ್ದು ಸಹೋದರ. ನಮ್ ವಿದ್ಯೆನೆಲ್ಲ ಇವನ್ ಧಾರೆ ಆಗುತ್ತೆ. ಹೌದೌದು, ರಾಜಕುಮಾರ ಅಲ್ವೇ? ತಂದೆ ತಾಯಿಗಳಿಂದ ದೂರವಿದ್ದು ಅಭ್ಯಾಸವಿಲ್ಲ. ಈಗ ಚಿಕ್ಕ ವಯಸ್ಸು. ದಯವಿಟ್ಟು ಆಗಾಗ್ಗೆ ಇಲ್ಲಿಗೆ ಕರೆದುಕೊಂಡು ಬರಬೇಕು. ಅಯ್ಯೋ ತಾವು ನಮ್ಮನ್ನು ಅಷ್ಟೊಂದು ಕೇಳ್ಕೋಬೇಕೆ? ನಾವೇನು ಮಕ್ಕಳು ಬರೀತಿದ್ರು ತಾಯಿ. ತಾವು ನಿಶ್ಚಿಂತೆ ಆಗಿರಿ.
ಪ್ರಹ್ಲಾದನ ಕ್ಷೇಮಾಭ್ಯುದಯ ನಮಗ್ ಸೇರಿತು. ನಾವೇನ್ ಹೊರಡೋಣವೆ? ನಾ ಬರೋಣ ತಾಯಿ. ಬಾಮಗು ಅಣ್ಣ ಬಾ. ಏನು ಗುರುಪುತ್ರರೊಡನೆ ಏನು ಹೇಳುತ್ತಿದ್ದೆ? ಏನಿಲ್ಲ. ಏನು ಹೇಳು, ಏನು ಹೇಳುತ್ತಿದ್ದೆ? ನೋಡಿದ್ಯಾ ಇಂದ್ರ, ಹಿರಿಯ ಕೃಷ್ಣನ ಸಂಪಾದಿಸಿಯನ್ನು ನಡಿ ನಡಿ. ಅಕಾಲ ಮೃತ್ಯುನಗರಂ ಸರ್ವರಾಜ್ಯಮಾನಂ ಹಿರಣ್ಯಕಶಿಪುವಾರೋಧಕಂ ಪಾವನಂ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣೀ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತೀ ಭಗವತಿ ಬಾ ಕುಮಾರ.